ಹೈಕಮಾಂಡ್ ನಡೆ ಬಗ್ಗೆ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಹಿರಿಯ ಕಾಂಗ್ರೆಸ್ ನಾಯಕ ದೇಶಪಾಂಡೆ. ಸಿಎಂ ಭೇಟಿ ವೇಳೆ ಅಸಮಾಧಾನವನ್ನು ಹೊರಹಾಕಿದ್ದಾರೆ ಆರ್.ವಿ. ದೇಶಪಾಂಡೆ. ಶಾಸಕಾಂಗ ಪಕ್ಷದ ಸಭೆ ಕರೆದು ನಾಯಕತ್ವ ಬದಲಾವಣೆ ಮಾಡಬೇಕಿತ್ತು. ಬದಲಾವಣೆ ಏನು ಬೇಕಾದ್ರೂ ಆಗಿರಲಿ, ಮುಖ್ಯಮಂತ್ರಿಗಳನ್ನು ಬದಲಾವಣೆ ಮಾಡ್ತಾರಾ, ನಾಯಕತ್ವ ಬದಲಾವಣೆ ವಿಚಾರದಲ್ಲಿ ತೀರ್ಮಾನ ತೆಗೆದುಕೊಳ್ತಾರಾ ಅಂತ ಹೇಳಿದರೆ ಮೊದಲು ಶಾಸಕಾಂಗ ಪಕ್ಷದ ಸಭೆ ಕರೀಬೇಕು. ಅಲ್ಲಿ ನಾಯಕನ ಬಲಾಬಲ ನಿರ್ಧಾರವಾಗಬೇಕು. ಹಿರಿಯ ಶಾಸಕ ಮಾಜಿ ಸಚಿವ ಆರ್.ವಿ. ದೇಶಪಾಂಡೆ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಶಾಸಕಾಂಗ ಪಕ್ಷದ ಸಭೆ ಕರೆಯದೇನೆ ನೇರವಾಗಿ ರಾಜೀನಾಮೆಗೆ ಸೂಚಿಸಿರುವುದು ಸರಿಯಲ್ಲ. ಏಕಾಏಕಿ ಬದಲಾವಣೆಯಿಂದ ಏನು ಸಂದೇಶ ಕೊಟ್ಟಂತಾಗುತ್ತೆ, ಎಲ್ಲವೂ ಕೂಡ ಯೋಚಿಸಿ ನಿರ್ಧಾರ ಮಾಡಬೇಕು ಅಂತ ಹೇಳಿ ಆಗ್ರಹ ಮಾಡಿದ್ದಾರೆ. ಸಿಎಂ ಅವರು ರಿಸೈನ್ ಮಾಡ್ತಾರೆ ಅಂತ ಹೇಳಿ ಬಂದಿದ್ದಾರೆ. ಅವ್ರು ಹೇಳಿದ್ವಿ ನೀವು ಮಾಡೋದು ಬೇಡ, ಅದು ಇಲ್ಲ ನಾ ಮಾತು ಕೊಟ್ಟಿದ್ದೇನೆ ಮಾಡ್ತೇನೆ ಅಂತ ಹೇಳಿದ್ರು ಅಷ್ಟೇ, ಮತ್ತೇನು ಚರ್ಚೆ ಇಲ್ಲ. ಮಾಡ್ಬೋದು ಸರ್, ನಾಳೆ ಮಾಡ್ತೇವೆ ಅಂತ ಹೇಳಿದ್ದಾರೆ. ಒಂದು ನಿಮಿಷ ಸರ್, ಈಗ ಎಲ್ಲ ಶಾಸಕರು, ಕೆಲ ಶಾಸಕರು ನಿಮ್ಮ ಪರವಾಗಿ ಸಿಗ್ನೇಚರ್ ಮಾಡಿ ಕಳಿಸ್ತೀವಿ ಅಂತ ಏನಾರು ಹೇಳಿದ್ರ ಸರ್? ಇಲ್ಲಿ ಶಾಸಕರು ಯಾರು ಮೀಟಿಂಗ್ ಬಂದಿದ್ರು ಅವರೆಲ್ಲರೂ ಹೇಳಿ ಒಕ್ಕಡದಿಂದ ಹೇಳಿದ್ರು, ನೀವು ಕಂಟಿನ್ಯೂ ಆಗ್ಬೋದು ಹೇಳಿದ್ರು. ಅವ್ರು ಹೇಳಿದ್ರು ಇಲ್ಲ, ಹೈಕಮಾಂಡ್ ನಾನು ಹೇಳಿದಾಗ ಹೈಕಮಾಂಡ್ ನಾನು ಹಿಡಿದಿದೆ, ಹಾಗಾಗಿ ಅಷ್ಟೇ ಅವ್ರು ಹೇಳಿದರು. ಮುಂದೇನು ಚರ್ಚೆ ಆಗಿಲ್ಲ, ಹೆಚ್ಚು ಚರ್ಚೆ ಆಗಿಲ್ಲ. CM has already decided to resign. Understand? So, I think he may resign tomorrow. So, what's the other MLA's opinion, sir? MLAs who are there here wanted him to continue. But he said, I have given a word to High Command. I have to respect that word. And you also very close to CM Siddaramaiah, you are senior most. You also previously Janata Dal leader also. Any suggestion to CM Siddaramaiah, sir, this moment? We discussed. I told him, it's better you continue. But he said, no, I have already committed High Command. And hence I am resigning. Who will be the next CM of Karnataka, sir? I don't know. High Command will decide. ಸಿಎಂ ಅಸಮಾಧಾನ ಏನಿದೆ ಸರ್ ಸಿಎಂಗೆ? ಅಸಾಧಾರಣ ಏನಿಲ್ಲ, ಆರಾಮಾಗಿ ಕೊಡ್ತಾರೆ. Yes. ಮುಂದಿನ ಸಿಎಂ ಯಾರಾಗ್ಬೋದು ಸರ್? ನನಗೆ ಗೊತ್ತಿಲ್ಲ, I don't know. It's not decided. The High Command will decide about it. ಸಹಿ ಸಂಗ್ರಹ ಮಾಡ್ತಾರಂತಾರ ಸರ್ ಸಿಎಂ? ಇಲ್ಲ, ಯಾವ ಸಹಿ ಸಂಗ್ರಹ ಯಾವುದೂ ಇಲ್ಲ. ಸರ್, ಈಗ ಸಿಎಂ ಭೇಟಿ ಮಾಡಿದ್ರಿ, ಬಿಡಿ. ಏನಂದ್ರೆ ಸರ್ ಸಿಎಂ ಅವರು ರಿಸೈನ್ ಮಾಡ್ತಾರೆ ಅಂತ ಹೇಳಿ ಬಂದಿದ್ದಾರೆ. ಅವ್ರು ಹೇಳಿದ್ವಿ ನೀವು ಮಾಡೋದು ಬೇಡ, ಅದು ಇಲ್ಲ ನಾ ಮಾತು ಕೊಟ್ಟಿದ್ದೇನೆ